ಚನ್ನಬಸವಣ್ಣನವರು ಬಹಳ ಚಂದ ಹೇಳ್ತಾರೆ, ಸರ್ವ ಸಂಘ ಪರಿತ್ಯಾಗ ಮಾಡಿದ ಲೋಕದ ಶಿವಶರಣನೆಂದು ಮೆಚ್ಚುವರಯ್ಯ. ಊರೊಳಗಿದ್ದರೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದರೆ ಮೃಗನೆಂಬುವರು, ಹೊನ್ನ ಬಿಟ್ಟಡೆ ದರಿದ್ರನೆಂಬುವರು, ಹೆಣ್ಣ ಬಿಟ್ಟಡೆ ನಪುಂಸಕನೆಂಬುವರು, ಮಾತನಾಡಿದರೆ ಜ್ಞಾನಿಗೆ ಕೈಯ ಮಾತೆಂಬುವರು, ನಿಜವನ್ನಾಡಿದರೆ ನಿಷ್ಠೂರಿ ಎಂಬುವರು, ಸಮತೆಯ ಮಾತುಗಳನ್ನಾಡಿದರೆ ಅಂಜುವನೇನೆಂಬುವರು. ಇದು ಕಾರಣ ಲೋಕದಿಚ್ಛೆಯ ನಡೆಯ, ಲೋಕದಿಚ್ಛೆಯ ನುಡಿಯ. ಎಷ್ಟು ಚಂದ ಬರೀತಾರೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು. ಈ ಸಮಾಜ ಯಾರನ್ನ ಬಿಟ್ಟರೆ ಸಂತರನ್ನ ಬಿಟ್ಟಿಲ್ಲ, ಮಹಾತ್ಮರನ್ನ ಬಿಟ್ಟಿಲ್ಲ. ಒಂದೊಂದು ರೀತಿಯೊಳಗ ದೂಷಣೆಯ ಮಾತುಗಳನ್ನ ಆಡುತ್ತಾ ಹೋಗ್ತದೆ. ಯಪ್ಪ ನಿನ್ನ ಮುಟ್ಟಿ ನಾನು ಸೇವಾ ಮಾಡಬೇಕಂತ ಆಸೆ ಅದ. ಈ ಸಮಾಜ ಏನ್ ಅನ್ಸದೆ ಏನಿಲ್ಲ ಅಂತ ತಿಳಿದಾಗ ಹಿಂಗ ಅಂದುಕೊಂಡು ಮನೆಗೆ ಹೋದ್ರು. ಬಹಳ ಮರುದಿನ ಬೆಳಕರಿತು ಮತ್ತು ಸಮಗಾರ ಭೀಮವ್ವ ಮಠಕ್ಕೆ ಬಂದ್ರು. ಕೆಲಸ ಮಾಡ್ತಾಳ, ತನ್ನ ಕೆಲಸ ಮುಗಿದ ಬೆಳಕು ಹೋಗ್ಬೇಕಂತಾಳ. ಈತನ ಮಾತನಾಡುತ್ತಬೇಕಂತಾಳ. ಹೆಂಗಂತಾಳ, ಯಪ್ಪ